ಹಣ ಬಂದ. ಇವತ್ತು ನಮ್ಮಮ್ಮ ತಿಂಡಿಗೆ ಏನ್ ಮಾಡಿದ್ದಾರೆ ಗೊತ್ತಾ? ಈ ಪಾಪು ತರ ನಿಮ್ ಪಾಪುನು ಸಾಧನೆ ಮಾಡಿದ್ಯಾ? ಏನ್ ಗುರು, ಈ ಮಗು ಮೈಯಲ್ಲೇ ಕರೆಂಟ್ ಇದೆ, ಎತ್ಕೊಂಡ್ ಮುದ್ದಾಡ್ಬೇಕಾದ್ರೆ ಹುಷಾರು. ಮೀಟರ್ ಬೇಕು, ಮೀಟರ್. ಅಡಿಗೆಗೆ ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ ಅಂತ ಇದ್ರಲ್ಲ, ನೋಡಿ ಬರ್ತಾ ಇದೆ. ಆದಷ್ಟು ಬೇಗ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಹೇಳಿದ್ 2 ನಿಮಿಷಕ್ಕೆ ಎಷ್ಟೊಂದ್ ಜನ ಬಂದಿದ್ದಾರೆ ನೋಡಿ. ಕ್ಲಾಸಿಗೆ ಬಾರೋ ಅಂತ ಅವ್ರ ಅಮ್ಮ ಅಂದ್ರೆ ತಿನ್ಬಿಟ್ಟು ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಬಿಟ್ಟು ನಿದ್ರೆ ಮಾಡ್ಕೊಂಡು ದಬಾಕಂತಾನೆ. ಇನ್ನು ಇವಳೊಬ್ಳು ಕ್ಲಾಸಲ್ಲಿ ಎಲ್ಲರೂ ನನ್ನ ಕರ್ಗಿ ಅಂತಾರೆ ಅಂತ ಅನ್ಬಿಟ್ಟು ಬಿಟ್ಟಿಯಾಗಿ ಪೌಡರ್ ಸಿಕ್ಕಿದೆ ತಡ ಪಾಡ್ಸ್ಕೂ ಉತ್ತವಳೆ. ಯಾಕೋ ಗೊತ್ತಿಲ್ಲ, ನನ್ಗೆ ಇವತ್ತು ಬೆಳಿಗ್ಗೆ ಎದ್ದಾಗಿಂದನೂ ತುಂಬಾ ಬೇಜಾರಾಗ್ತಿದೆ. ಯಾರಾದ್ರೂ ಕಿಟ್ಟಿ ಕಿತ್ಕೊಂಡು ಹೋಗ್ಬಿಟ್ರೇನಪ್ಪ? ಮತ್ತೆ ಹೊಟ್ಟೆ ಏನಾದ್ರು ನೋವುತ್ತೇನಪ್ಪ? ಮತ್ತೆ ಎದೆ ನೋವುತ್ತೇನಪ್ಪ? ಅದೇನ್ ಕೂದೇನು ಹೋಗ ಅಂತ ಬಾಬಿಟ್ಟು ಹೇಳಯ್ಯ. ಇವತ್ತು ಕ್ಲಾಸ್ ಹತ್ರ ಏನೋ ಬೇಗನೆ ಬಂದೆ, ನಾನು ಪ್ರಾಕ್ಟೀಸ್ ಮಾಡಿದೆ, ಮಕ್ಳಿಗೂ ಪ್ರಾಕ್ಟೀಸ್ ಮಾಡಿಸ್ದೆ. ಕ್ಲಾಸ್ ಮುಗಿಸಿ ರಿಟರ್ನ್ ಹೋಗ್ಬೇಕಾದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಫ್ಯಾನ್ ಆರ್ಡರ್ ಮಾಡಿದೆ, ಬಂದಿತ್ತು, ಮನೆಗೆ ತಗೊಂಡೋಗಿ ಫಿಟ್ ಮಾಡಿದೆ. ಇನ್ನು ನಿನ್ನೆ ನಾನ್ ತಪ್ಪು ಮಾಡಿ ಸಂಪಾದನೆ ಮಾಡಿದ್ದು 94 ರೂಪಾಯಿ. ಇವತ್ತಿಗೆ ಇಷ್ಟೇ ವಿಡಿಯೋ, ಲೈಕ್ ಮಾಡಿ, ಫಾಲೋ ಮಾಡಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ.